ಈ ಬಾರ್ ಹೋಲ್ಡರ್ಸ್ ಬಾರ್ ಓನರ್ಸ್ಗಳ ಅಸೋಸಿಯೇಷನ್ ಅವರು ಇತ್ತೀಚೆಗೆ ಮಾಡಿದಂಥ ಆರೋಪಕ್ಕೂ ಇಲ್ಲಿ ನಡೀತಾ ಇರುವಂಥ ಡೆವಲಪ್ಮೆಂಟ್ಗೂ ಹೊರಗಡೆ ಬಂದಿರುವ ವಿಡಿಯೋ ಆಡಿಯೋಗೂ ಲೋಕಾಯುಕ್ತಕ್ಕೆ ಸಲ್ಲಿಕೆ ಆಗಿರುವ ದೂರ್ಗೂ ಎಲ್ಲಕ್ಕೆ ಒಂದಕ್ಕೊಂದು ತಾಳೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಿಮ್ಮ ಪವರ್ ಟಿವಿ ಈ ವಿಚಾರವನ್ನು ಮೊಟ್ಟ ಮೊದಲಿಗೆ ಕರ್ನಾಟಕದ ಜನತೆ ಮುಂದೆ ತರುತ್ತೆ. ಬಾರ್ ಲೈಸೆನ್ಸ್ ಪಡೆಯೋದಕ್ಕೆ ಲಕ್ಷ ಲಕ್ಷ ಹಣ ಕೊಡಬೇಕು ಅನ್ನುವ ಸುದ್ದಿಯನ್ನು ಕರ್ನಾಟಕದ ಜನತೆ ಮುಂದೆ ತರ್ತಾ ಇದ್ದಂಗೆ ಪವರ್ಫುಲ್ ವರದಿಗೆ ಪವರ್ಫುಲ್ ಇಂಪ್ಯಾಕ್ಟ್ ಆಗುತ್ತೆ. ಪವರ್ ಟಿವಿಯ ವರದಿ ಸತ್ಯ ಅಂತ ಮಾನ್ಯ ಸಚಿವರು ಒಪ್ಕೊಳ್ತಾರೆ. ಮಾನ್ಯ ಸಚಿವರು ಒಪ್ಪಿಕೊಂಡು ಬಾರ್ ಲೈಸೆನ್ಸ್ಗೆ ಲಂಚ ಕೇಳಿದ್ದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾಗಿ ಪವರ್ ಟಿವಿ ಮುಖಾಂತರವಾಗಿ ಕರ್ನಾಟಕಕ್ಕೆ ತಿಳಿಸ್ತಾರೆ. ಪವರ್ ಟಿವಿಗೆ ಅಬಕಾರಿ ಸಚಿವ RB ತಿಮ್ಮಾಪುರ ನೇರವಾಗಿ ಮಾತನಾಡ್ತಾರೆ. ಹೌದು, ಈಗಾಗಿದೆ, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀವಿ, ಅದೇನಾಗಿದೆ ಅದರ ಬಗ್ಗೆ ತನಿಖೆ ನಡೆಸ್ತೀವಿ. ಆಡಿಯೋ ವಿಡಿಯೋ ಸಮೇತವಾಗಿ ನಾವು ರಿಪೋರ್ಟ್ ಮಾಡಿದ್ದು. ಪವರ್ ಟಿವಿಗೆ ಮಾತ್ರ ಅಬಕಾರಿ ಸಚಿವರೊಂದು ಭರವಸೆ ಕೊಡ್ತಾರೆ. ಹಣದಾಹದ ವರದಿ ಮಾಡಿದ್ದ ಪವರ್ ಟಿವಿಯ ವರದಿಯನ್ನ ಶ್ಲಾಘಿಸ್ತಾರೆ. ಪವರ್ ಟಿವಿಯ ಮುಖಾಂತರವಾಗಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ, ಇದ್ರ ಬಗ್ಗೆ ಇಲಾಖಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳ್ತೀನಿ, ಅದ್ಯಾವುದೇ ಅಧಿಕಾರಿ ತಪ್ಪು ಮಾಡಿದ್ರು ಕ್ರಮ ಖಂಡಿತವಾಗಿ ತಗೋತೀವಿ ಅಂತ ಹೇಳ್ತಾರೆ. ಅವಾಗ ನಾವು ಕೇಳ್ತೀವಿ, ಸರ್ ನಿಮ್ಮ ವಿರುದ್ಧನೂ ಇದು ಕೇಳಿ ಬರುತ್ತಲ್ಲ, ನಿಮ್ಮ ಹೆಸರು ಬರುತ್ತಲ್ಲ ಅಂತಂದ್ರೆ, ನನ್ನ ವಿರುದ್ಧ ಆರೋಪ ಸಾಬೀತಾಯ್ತು ಅಂತಂದ್ರೆ ನಾನು ರಾಜಕಾರಣದಲ್ಲೇ ಇರಲ್ಲ, ರಾಜಕೀಯದಿಂದಲೇ ನಿವೃತ್ತಿ ಪಡೆದು ಬಿಡ್ತೀನಿ ಅಂತ ಸಚಿವ RB ತಿಮ್ಮಾಪುರ ಮಾತಾಡ್ತಾರೆ. ಅದಕ್ಕೆ ಹೇಳೋದು ಪವರ್ ಟಿವಿ ಫಸ್ಟು, ಪವರ್ ಟಿವಿ ಬೆಸ್ಟು ಅಂತ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಅನ್ನ ಕರ್ನಾಟಕದ ಜನತೆ ಮುಂದೆ ತಂದ್ವಿ. ನಮ್ಮ ಪ್ರತಿನಿಧಿ ದೀಪ ಮಾನ್ಯ ಸಚಿವರನ್ನ, ಅಬಕಾರಿ ಸಚಿವ RB ತಿಮ್ಮಾಪುರ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಏನ್ ಹೇಳ್ತಾರೆ ಮಾನ್ಯ ಸಚಿವರು, ಕೇಳಿಸ್ಕೊಳ್ಳಿ. ಅಬಕಾರಿ ಇಲಾಖೆಯಲ್ಲಿ ಒಂದಿಷ್ಟು ಅಕ್ರಮ ಭ್ರಷ್ಟಾಚಾರ ನಡೀತಿದೆ ಅನ್ನುವಂತ ಆರೋಪ ಹಿಂದಿನಿಂದಲೂ ಇತ್ತು. ಈಗ ಮತ್ತೊಂದು ಆರೋಪ ಕೇಳಿ ಬಂದಿರುವಂತಹದ್ದು, ಪುನೀತ್ ಎಂಬುವರು ಒಂದು ಬಾರನ್ನ ತೆಗೆಯೋದಿಕ್ಕೆ ಲಂಚವನ್ನ ಕೇಳ್ತಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾತುಗಳನ್ನ ಮೂಲಕ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಬಕಾರಿ ಇಲಾಖೆ ಸಚಿವರಾದಂತಹ RB ತಿಮ್ಮಾಪುರ ಇದ್ದಾರೆ. ಸರ್, ಏನ್ ಸರ್ ಇದು ಆರೋಪ, ಏನ್ ಕ್ರಮ ವಹಿಸ್ತಿದ್ದೀರಾ? ನಾನು ಕಾರ್ನಲ್ಲಿ ಬರುವಾಗ ಕೇಳಿದೆ, ಕೆಲವು ವಿಡಿಯೋ ಕಳಿಸಿದ್ದಾರೆ ನನಗೆ. ಕೆಲವು ಅಧಿಕಾರಿಗಳು ಮಾತನಾಡ್ತಕ್ಕಂಥದ್ದು ವಿಡಿಯೋ ಆಡಿಯೋ ನಾನು ನೋಡಿದ್ದೇನೆ. ಇಮಿಡಿಯೇಟ್ ಅವ್ರ ಮೇಲೆ ಕ್ರಮ ಕೈಗೊಳ್ತೇನೆ. ಈಗಾಗಲೇ JC ಮಂಡ್ಯದಲ್ಲಿದ್ದಾರೆ, ರಿಪೋರ್ಟ್ ತರ್ತಾರೆ. ಇವತ್ತೇ ಸಾಯಂಕಾಲ ಅನ್ಕೊಡ್ದೆ ಅವ್ರ ಮೇಲೆ ಕ್ರಮ ಕೈಕೊಂಡು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆ ನಂತರ ಮಾಡ್ತಾರೆ. ಲೋಕಾಯುಕ್ತಕ್ಕೂ ಕೂಡ ಕಲೆ ತಟ್ಟಿದ್ದಾರೆ ಅವರು. ಹೋಗ್ಲಿ, ತಪ್ಪೇನಿದೆ ಅದರಲ್ಲಿ? ತಪ್ಪು ಮಾಡಿದವ್ರ ಮೇಲೆ ಶಿಕ್ಷೆ ಆಗ್ಬೇಕಲ್ಲ. ಲೋಕಾಯುಕ್ತಕ್ಕೆ ಹೋಗ್ಲಿ, ನಾವು ಕ್ರಮ ಕೈಕೋತೀವಿ. ಲೋಕಾಯುಕ್ತದಿಂದ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ಈಗಾಗಲೇ ನಮ್ಮ JCನಲ್ಲಿ ಕಳಿಸಿದ್ದೀನಿ. ರಿಪೋರ್ಟ್ ತರಿಸ್ಕೊಂಡು ಇವತ್ತೇ ಏನ್ ಕ್ರಮ ಕೈಬೇಕೋ ಕ್ರಮ ಕೈಕೊಳ್ತೇನೆ. ಯಾಕೆ ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳು ನಿಮ್ದೇ ಇಲಾಖೆಯಲ್ಲಿ ಬರ್ತಿದೆ ಅಂತ? ಹಿಂದೆಯೂ ಕೂಡ ಮರ್ಚೆಂಟ್ಸ್ ಗಳು ಒಂದಿಷ್ಟು ಜನ ಸಭೆ ಮಾಡಿದ್ರು, ಸಿಎಂ ಬಳಿ ಹೋಗಿ ಮನವಿಯನ್ನ ಇಟ್ರು. ಪದೇ ಪದೇ ಯಾಕೆ ಆಗ್ತಿದೆ? ಅಧಿಕಾರಿಗಳು ಸರಿ ಇಲ್ವಾಗಾದ್ರೆ ಅಂತ? ಕೆಲವು ಅಧಿಕಾರಿಗಳು ಅಂತದ್ರಲ್ಲಿ ಇದ್ದಾರೆ, ನಾ ಎಲ್ಲರೂ ಹೇಳಕ್ಕಾಗೋದಿಲ್ಲ. ಅಂತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕಾದ್ರೆ ಈ ಡಿಪಾರ್ಟ್ಮೆಂಟ್ ನಲ್ಲಿ ಬಹಳ ಬದಲಾವಣೆಗಳು ಬರಬೇಕು. ಇದು ಎಲ್ಲಾ ಮಂತ್ರಿಗಳ ಮೇಲೆ ಹಾಗೆ ಬಂದಿದೆ, ನಾನು ನೋಡಿದ್ದೀನಿ, ತೆಗೆದು ನೋಡಿದ್ದೀನಿ. ಆದ್ರಿಂದ ಇದಕ್ಕೆ ಇನ್ನು ಹೊಸ ಸರ್ಜರಿ ಆಗ್ಬೇಕಾಗತ್ತೆ. ಆ ದಿಶತ್ತ ಕ್ರಮ ಕೈಗೊಳ್ತಾ ಇದ್ದೀನಿ. ಯಾವಾಗ ಈ ಅಧಿಕಾರಿಗಳ ಮೇಲೆ ಕ್ರಮ ಅನ್ನುವಂತಹದ್ದು? ಇಮಿಡಿಯೇಟ್ ಇವತ್ತೇ ರಿಪೋರ್ಟ್ ತರಿಸ್ಕೊತೀನಿ, ಇವತ್ತೇ ಕ್ರಮ ಕೈಗೊಳ್ತೀನಿ. ಥ್ಯಾಂಕ್ ಯು. ಇದಿಷ್ಟು RB ತಿಮ್ಮಾಪುರ ಮಾತು. ಕ್ಯಾಮರಾಮನ್ ಧನರಾಜ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು. ಇಷ್ಟು ಮಾತ್ರ ಅಲ್ಲ, ಮಾನ್ಯ ಸಚಿವರು ಹೇಳ್ತಾರೆ, ಇಲಾಖೆಯ ತನಿಖೆ ಮಾಡ್ತೀವಿ, ಅದೇನಿದೆ ಅದು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಾವು ಬದ್ಧ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ದೂರುದಾರ ಪುನೀತ್ ನೇರವಾಗಿ ಲೋಕಾಯುಕ್ತದ ಕದ ತಟ್ಟಿದ್ದಾರೆ. ಲೋಕಾಯುಕ್ತದಲ್ಲಿ ಕಂಪ್ಲೀಟ್ ಡೀಟೈಲ್ಡ್ ವರದಿಯನ್ನ ದೂರಿನ ರೂಪದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಅಬಕಾರಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗಿದೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಪುನೀತ್. 4 ಪುಟಗಳ ಸುದೀರ್ಘ ದೂರನ್ನ ಪುನೀತ್ ಸಲ್ಲಿಕೆ ಮಾಡಿದ್ದಾರೆ. ಅಬಕಾರಿ DC ಮತ್ತು ಇನ್ಸ್ಪೆಕ್ಟರ್ ಅಕ್ರಮದ ಬಗ್ಗೆ ಕಂಪ್ಲೀಟ್ ಆಗಿದ್ರಲ್ಲಿ ಬರೆದಿದ್ದಾರೆ. ಸಂಪೂರ್ಣ ಸವಿವರಗಳ ಜೊತೆಗೆ ಪುನೀತ್ ಈ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಪುನೀತ್ ಸಲ್ಲಿಸಿರುವ ದೂರಿನ ಪ್ರತಿಯನ್ನ ನಿಮ್ಮ ಪವರ್ ಟಿವಿ ಹೊಂದಿದೆ, ನಮ್ಮ ಬಳಿ ಇದೆ. ಈ ದೂರು 4 ಪುಟಗಳ ದೂರು. 4 ಪುಟಗಳ ದೂರನ್ನ ಪುನೀತ್ ಸಲ್ಲಿಕೆ ಮಾಡಿದ್ದಾರೆ. ಈ ದೂರಿನಲ್ಲಿ ಬಹಳ ಕಂಪ್ಲೀಟ್ ಆಗಿ ವಿವರವನ್ನ, ಬಹಳ ಸವಿವರವಾಗಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಎಲ್ಲೇನೇನಾಯ್ತು, ಎಲ್ಲಿ ಏನೇನಾಯ್ತು, ಯಾವ್ಯಾವ ರೀತಿಯಲ್ಲಿ ಈ ದಾಖಲೆಗಳನ್ನ ಅವ್ರು ಕೇಳಿದ್ರು, ಹಣ ಎಲ್ಲಿ ಕೇಳಿದ್ರು ಅಂತ 4 ಪುಟಗಳ ದೂರು. 4 ಪುಟ ಇದೆ. ಪುನೀತ್ ಸಲ್ಲಿಸಿರುವಂತ ದೂರಿನ ಪ್ರತಿ ನಿಮ್ಮ ಪವರ್ ಟಿವಿ ಜೊತೆ ಇದೆ. ಪುನೀತ್ ಅದ್ರಲ್ಲಿ ಹೇಳ್ತಾರೆ, ನಾನು ಇಂತಿಂಥ ವಯಸ್ಸಿನವರು, ಇಂತಿಂಥ ಹೆಸರಿನಲ್ಲಿ CL7 ಸನ್ನದ ಮಂಜೂರಾತಿಗಾಗಿ 4 ಸಲ ನಾನು ಅಪ್ಲಿಕೇಶನ್ ಕೊಟ್ಟೆ. 4 ಸಲ ಅಪ್ಲಿಕೇಶನ್ ಕೊಟ್ಟು ಅದಕ್ಕೆ ಲೈಸೆನ್ಸ್ ಕ್ಯಾನ್ಸಲ್ ಅಥವಾ ಆ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗ್ತಾ ಇದ್ದಂಗೆ ನಾನು ಅಧಿಕಾರಿಗಳನ್ನು ಮಾತಾಡಿದ್ರೆ, ಪುನೀತ್ ಅವರೇ, ಹೇಗೆ ನಮ್ಮ ಗಮನಕ್ಕೆ ಬಾರದಂತೆ ಏಕಾಏಕಿ ಆನ್ಲೈನ್ ಅರ್ಜಿ ಸಲ್ಲಿಸಿದ್ದೀರಿ,
ಅಬಕಾರಿ ಡಿ ಸಿನ ಮೀಟ್ ಆಗಿ ನೀವು ಫಸ್ಟು, ಆಮೇಲೆ ಅವರನ್ನು ಹೇಳ್ತಾರೆ, ಅದಾದಮೇಲೆ ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾರೆ. ಪುನೀತ್ ಅವರೇ, ಅದೆಲ್ಲ ಮಾಡಬೇಕು, ಮಾಡಿ ಮುಗಿಸ್ಬೇಕು, ನಿಲ್ಲಿಸಬಾರ್ದು. ಅದೆಲ್ಲ ಮಾಡಿದ್ರೆ ಮಾತ್ರ ಆಗೋದಿದಲ್ಲ. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಝೀರೋದಲ್ಲಿ ಮಾಡಿ ಮುಗಿಸ್ಕೊತೀನಿ ಅಂತಂದರೆ ಹಾಗಲ್ಲ ಆಗಲ್ಲ ಪುನೀತ್ ಅವರೇ ಅಂಥೇಳಿ ಅಧಿಕಾರಿಗಳು ಮಾತಾಡ್ತಾರೆ. ಮತ್ತು ಯಾರ್ಯಾರು ಏನೇನು ಯಾವತ್ತು ಮಾತಾಡಿದ್ರು, ಯಾವ ದಿನಾಂಕ ಮಾತಾಡಿದ್ರು, ಎಲ್ಲಿ ಮಾತಾಡಿದ್ರು, ಎಲ್ಲದರ ಸವಿವರವನ್ನು ಈ ಪುಟದಲ್ಲಿ 4 ಪುಟಗಳ ದೂರಿನ ರೂಪದಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿದ್ದಾರೆ ದೂರುದಾರ ಪುನೀತ್. ನಾವೀಗ ಮಾತಾಡ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ಯಾವುದೇ ದಾಖಲೆಗಳನ್ನು ಇಲ್ಲದೆ ಹಿಡ್ಕೊಳ್ಳದೆ, ದಾಖಲೆಯಲ್ಲಿ ಕೇಳಿದ್ರೆ ನಾವು ಅದನ್ನು ಕೊಡೋ ಕಡೆ ಕೊಡ್ತೀವಿ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಆರೋಪ ಮಾಡಿ ಅಧಿಕಾರಕ್ಕೆ ಕೂತಿರುವ ಕಾಂಗ್ರೆಸ್ಸು, ನಾವು ಕಾಂಗ್ರೆಸ್ಗೆ ಓಟ್ ಹಾಕೋ ಮತದಾರರು ಒಂದು ಅಂದ್ಕೊಂಡಿದ್ರು, ಏನೋ ಕಾಂಗ್ರೆಸ್ ಕೊಟ್ಟರೆ ಬದಲಾವಣೆ ಆಗುತ್ತೆ, ಅವ್ರು 40% ಅಂತಾರೆ, ಇವ್ರು 40%ನ 5 ಗ್ಯಾರಂಟಿ ರೂಪದಲ್ಲಿ ನಮಗೆ ಕೊಡ್ತೀನಿ ಅಂತಾರೆ ಅಂತ ಒಂದು ಭರವಸೆಯಲ್ಲಿ ಓಟ್ ಹಾಕಿ ಕೂರಿಸಿರುವಂಥ ಸರ್ಕಾರ ಕಳೆದ 1.5 ವರ್ಷದಲ್ಲಿ ಇಷ್ಟು ಆರೋಪಗಳನ್ನು, ಇಷ್ಟು ದೂರುಗಳನ್ನು ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸದನದ ಒಳಗೆ ಅವ್ಯವಹಾರ ಆಗಿರೋದನ್ನು ಒಪ್ಕೊಂಡಿರೋ ಸಂದರ್ಭದಲ್ಲಿ ಕರ್ನಾಟಕ ಜನತೆ ಇದನ್ನು ಹೇಗೆ ನೋಡ್ತಾರೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರ ಅಶೋಕ್ ಗೌಡ್ರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಗೌಡ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ತಮಗೆ. ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ನಮ್ಮನ್ನು ಕಾರ್ಯಕ್ರಮದಲ್ಲಿ ಕೂಡ್ಕೊಂಡಿದ್ದಾರೆ, ಇನ್ನು ಕೆಲವೇ ಕ್ಷಣಗಳು ಕೂಡ್ಕೋತಾರೆ. ಅಶೋಕ್ ಗೌಡ್ರು, ನಾನು ಮೊದಲಿಗೆ ಮಾತಾಡ್ತೀನಿ. ಗೌಡ್ರೆ, ನನಗೆ ಬೇಜಾರಾಗೋದಿದೆ ನೋಡಿ, ಯಾವುದೇ ಒಂದೇ ಒಂದು ದಾಖಲೆಗಳಿಲ್ಲದೆ ನಿಮ್ಮ ಮೇಲೆ ಮಾಡಿದ್ದಂಥ ದೂರು ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸ್ತು. ಇವತ್ತು ನಿಮ್ಮ ಹತ್ರ ಇಷ್ಟು ದಾಖಲೆಗಳಿದೆ, ಆದರೆ ಬಿ ಜೆ ಪಿ ಇದನ್ನು ಸಮರ್ಥವಾಗಿ ಮಂಡಿಸೋದ್ರಲ್ಲಿ ವಿಫಲವಾಗಿದೆ. ಯಾಕಂತಂದರೆ ಬಿ ಜೆ ಪಿಯಲ್ಲಿ ವಿಪಕ್ಷ ಬಿ ಜೆ ಪಿಯಲ್ಲೇ ಒಂದು ವಿಪಕ್ಷ ಕ್ರಿಯೇಟ್ ಆಗಿದೆ, ಯತ್ನಾಳ್ ಆ್ಯಂಡ್ ಟೀಮು ಅಂತ. ಅದರಿಂದ ನೀವು ಇದನ್ನೆಲ್ಲ ಮಾತಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ, ಅಥವಾ ಇದನ್ನು ಮಾತಾಡಿದ್ರು ಅದು ಜನದವರೆಗೆ ರೀಚ್ ಆಗ್ತಾ ಇಲ್ಲ, ನಿಮ್ಮ ಆಂತರಿಕ ಕಿತ್ತಾಟ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಈ ದೂರಿನ ಬಗ್ಗೆ ಏನು ಹೇಳ್ತೀರಿ, ಇಲ್ಲಿ ಆಗ್ತಾ ಇರುವ ವಿಚಾರದ ಬಗ್ಗೆ ಏನು? ಆಂತರಿಕ ಕಿತ್ತಾಟ ನಮ್ಮಲ್ಲಿ ಯಾವ್ದು ಇಲ್ಲ, ಆಯ್ತಾ? ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಅದೆಲ್ಲ ಒಂದು ಸಪರೇಟ್ ವಿಚಾರ. ಆದ್ರೆ ಇವತ್ತು ನೀವು ಕೇಳ್ತಿರ್ತಕ್ಕಂತಹ ವಿಚಾರಕ್ಕೆ ಅಬಕಾರಿ ಇಲಾಖೆನಲ್ಲಿ 4 ಟೈಪ್ ಆಫ್ ಹಗರಣಗಳಾಗ್ತಾ ಇದೆ. ಒಂದು, ಜನಗಳಿಗೆ ಮಾಹಿತಿ ಇಲ್ಲದೆ ಇರ್ತಕ್ಕಂತಹದ್ದು, ನಮ್ಮ ಹತ್ರ ದಾಖಲೆ ಇರ್ತಕ್ಕಂತಹದ್ದು CL2 ಹಗರಣ. CL2 ಹಗರಣ ಬಂಗಾರಪ್ಪನವ್ರ ಅವಧಿ 93 ನಲ್ಲಿ ಅವತ್ತು ಏನ್ ಕೋಟಾ ಅಂತ ಮಾಡ್ತಾರೆ ಅಂದ್ರೆ ಪಾಪ್ಯುಲೇಷನ್ ವೈಸ್, ಒಂದು ಟೌನು, ಒಂದು ವಿಲೇಜು, ಒಂದು ಜಿಲ್ಲೆ, ಜಿಲ್ಲಾ ಆಡಳಿತ ಕಚೇರಿ ಅಥವಾ ತಾಲೂಕು ಮಂಡಲ ಕಚೇರಿಗಳಲ್ಲಿ ಅದಕ್ಕೆ ಒಂದು ಕೋಟಾ ಅಂತ ಫಿಕ್ಸ್ ಮಾಡ್ತಾರೆ. ಅವತ್ತು ಏನಾಗ್ತದೆ ಅಂದ್ರೆ 256 ಎಕ್ಸಸ್ ಕೊಡ್ತಾರೆ ಬೆಂಗಳೂರು ಮತ್ತು ಮೈಸೂರು ಇಂತ ಮಹಾನಗರಗಳಲ್ಲಿ. ಹಾಗೆ 258 ಕಡಿಮೆ ಕೊಡ್ತಾರೆ. ಆ ಕಡಿಮೆ ಕೊಟ್ಟಿರ್ತಕ್ಕಂಥದನ್ನ ಅವ್ರು ಆಕ್ಚುಲಿ ಶಿಫ್ಟ್ ಮಾಡಿ ಕೊಟ್ಬಿಟ್ಟಿದ್ರೆ ಮುಗ್ದೋಗಿರೋದು ಪ್ರಕರಣ. ಅದೇನ್ ಮಾಡ್ತಾರೆ ಅಂದ್ರೆ 256 ಕ್ಯಾನ್ಸಲ್ ಮಾಡಲ್ಲ, 258ಗೆ ಹೊಸದಾಗಿ ಕೊಡ್ತೀವಿ ಅಂತ ಹೇಳಿ ತಿಮ್ಮಾಪುರ್ ಅವರು ಒಂದು ಆದೇಶ ಮಾಡಿ ಸುಪ್ರೀಂ ಕೋರ್ಟ್ ನ ವೈಲೇಷನ್ ಮಾಡಿರ್ತಕ್ಕಂಥದ್ದು ಒಂದು ಪ್ರಕರಣ. ಆದ್ರೆ ಅಧಿಕಾರಿಗಳ ಟ್ರಾನ್ಸ್ಫರ್ ದಂಧೆನಲ್ಲಿ 3 ಕೋಟಿ ರೂಪಾಯಿ ಒಬ್ಬ DC ಕೊಡ್ಬೇಕು, SP ಕೊಡ್ಬೇಕು, 2 ಕೋಟಿ ಕೊಡ್ಬೇಕು. ಹಾಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಬೇರೆ ಬೇರೆ ತರ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಒಬ್ಬ ಸಣ್ಣ ಕಾನ್ಸ್ಟೇಬಲ್ಗೆ 15 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂತ ಮಾಹಿತಿ. ಅದರದ ಮೇಲ್ ಎಕ್ಸ್ಚೇಂಜ್ ಏನಾಗಿದೆ ಒಬ್ರಿಗೊಬ್ರು, ಅದೂ ಸಹ ಮಾಹಿತಿ ನಮ್ಮ ಬಳಿ ಇದೆ. ಅದ್ರ ಜೊತೆಗೆ ಇನ್ನು 3ನೇ ಪ್ರಕರಣ ಅಂತಂದ್ರೆ, ಏನ್ ಇವರು DC ಇವ್ರ ಪಾಪ ಇನ್ಸ್ಪೆಕ್ಟರ್ ಇದೆಲ್ಲ ಏನ್ ಕೇಳ್ತಿದ್ದಾರೆ, ಇವರೆಲ್ಲ ಪಾಪ 3 ಕೋಟಿ ಕೊಟ್ಟು ಬಂದಿರ್ತಾರೆ ತಿಮ್ಮಾಪುರ್ ಅವ್ರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅಥವಾ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ. ಇವ್ರು ಹೆಂಗ್ ದುಡ್ಡು ಮಾಡ್ಕೊಬೇಕು ಪಾಪ ವಾಪಸ್ಸು. ಅದರಿಂದಾಗಿ ಇಂತ ಸಣ್ಣ ಅವ್ರದೇ ಕಾರ್ಯಕರ್ತರುಗಳನ್ನ ಹರಾಸ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಪದ್ಧತಿ. ಇದು 3ನೇ ವಿಚಾರ. ಇನ್ನ 4ನೇ ವಿಚಾರಕ್ಕೆ ಬರೋದಾದ್ರೆ, ಎಲ್ಲಿ CL7 ನಲ್ಲಿ ಈಗಾಗ್ಲೇ ನಮ್ಮ ಹತ್ರ ದಾಖಲೆ ಸಮೇತ ಹೇಳ್ತಾ ಇದ್ದೀವಿ, ಯಾವ ದಾಖಲೆ ಯಾವ ರೀತಿ ಲೂಟ್ ಮಾಡ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಫೋನ್, ಇವ್ರೊಬ್ಬರದೇ ಅಲ್ಲ, ಪುನೀತ್ ಅವ್ರದೊಬ್ಬರದೇ ಅಲ್ಲ, ಅನೇಕ ಜನದ ಹತ್ರ ಮಾತಾಡಿರ್ತಕ್ಕಂಥದ್ದು. ತಿಮ್ಮಾಪುರ್ ಅವರ ಜನರಲ್ ಸೆಕ್ರೆಟರಿ ತಿಮ್ಮಾಪುರ್ ಅವ್ರ ಮಗ ಶಾಮೀಲಾಗಿರ್ತಕ್ಕಂತಹದ್ದು ಸಹ ದಾಖಲೆ ಸಮೇತ ನಮ್ಮ ಹತ್ರ ಇರ್ತಕ್ಕಂತಹ ವಿಚಾರ. ಈ 4 ಪ್ರಕರಣಗಳು 700 ಕೋಟಿ ರೂಪಾಯಿನ ಭ್ರಷ್ಟಾಚಾರ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆಯಲ್ಲಿ ಆಗಿದೆ ಅಂತಕ್ಕಂತಹದನ್ನ ನಾವು ಸದನದ ಒಳಗಡೆ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಗಳಲ್ಲಿ ಇನ್ನೇನು ಹೇಳಲಿಕ್ಕೆ ಇದ್ದೇವೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಬಂದ ಮೇಲೆ ಕರ್ನಾಟಕದ ಜನತೆ ಮೇಲೆ ಸಾಲದ ಹೊರೆ, ಟ್ಯಾಕ್ಸ್ ನ ಬರೆ, ಜೊತೆಗೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಈ ಕರ್ನಾಟಕದ ದುಡ್ಡನ್ನ ಲೂಟ್ ಮಾಡಿ ತೆಲಂಗಾಣ ಎಲೆಕ್ಷನ್ ಆಯ್ತು, ಈಗ ಮಹಾರಾಷ್ಟ್ರ ಎಲೆಕ್ಷನ್, ಜಾರ್ಖಂಡ್ ಎಲೆಕ್ಷನ್, ಹೀಗೆ ಬಳ್ಳಾರಿ ಎಲೆಕ್ಷನ್, ಹಾಗೆ ರಾಯಚೂರಿನ ಎಲೆಕ್ಷನ್, ಹೀಗೆ ಪ್ರತಿಯೊಬ್ಬ ಕನ್ನಡಿಗರ ಜನಸಾಮಾನ್ಯರ ತೆರಿಗೆಯನ್ನು ಇವರು ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಉಪಯೋಗಿಸ್ಕೊಳ್ತಿರ್ತಕ್ಕಂಥದ್ದು ಸ್ಪೆಸಿಫಿಕ್ ಆಗಿ ಕಂಡು ಬಂದಿರತಕ್ಕಂಥ ವಿಚಾರ. ಆದ್ರೆ ಸೋನಿಯಾ ಗಾಂಧಿ ಮನೆಗೆ ಎಷ್ಟೋಯ್ತು, ರಾಹುಲ್ ಗಾಂಧಿ ಮನೆಗೆ ಎಷ್ಟೋಯ್ತು, ಈಗ ಪ್ರಿಯಾಂಕಾ ವಾದ್ರಾ ಅವರ ಚುನಾವಣೆಗೆ ಎಷ್ಟೋಯ್ತು ಅಂತಕ್ಕಂಥ ಮಾಹಿತಿನ ಈಗ ನಟರಾಜ್ ಗೌಡ್ರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಕೊಡಬೇಕು ಅಂತ ಹೇಳಿ ನಾವು ರಾಜ್ಯದ ಜನತೆಯ ಪರವಾಗಿ ರಿಕ್ವೆಸ್ಟ್ ಮಾಡ್ತೇವೆ. ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗೌಡ್ರೆ,